ಸಂಕ್ರಾಂತಿ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಿಲಿಕಾನ್ ಸಿಟಿ ಜನರು ಭರ್ಜರಿಯಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಎಳ್ಳು ಬೆಲ್ಲ ಬೀರಲು ರೆಡಿ ಆಗ್ತಿರೋರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಬಣ್ಣ ಬಣ್ಣದ ಮಡಿಕೆ, ವಿಭಿನ್ನ ಆಕಾರದ ಬೆಲ್ಲದ ಅಚ್ಚು, ಎಳ್ಳು, ಜೀರಿಗೆ. ಸಂಕ್ರಾಂತಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದ್ದು ನಗರದ ಮಂದಿ ಹಬ್ಬದ ಖರೀದಿಗೆ ಮುಂದಾಗಿದ್ದಾರೆ. ಆದರೆ ಬೆಲೆ ಏರಿಕೆ ಬಿಸಿಗೆ ಕಂಗಾಲಾಗಿದ್ದಾರೆ. ಸಂಕ್ರಾಂತಿಗೆ ದಿನಗಣನೆ ಶುರುವಾಯಿತು, ಖರೀದಿ ಭರಾಟೆ. ದುಬಾರಿಯಾಯಿತು ಎಳ್ಳು ಬೆಲ್ಲ, ಕೊಬ್ಬರಿ ದರ. ಹೌದು, ಸಂಕ್ರಾಂತಿ ಅಂದ್ರೇನೆ ಸಂಭ್ರಮ. ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕಬ್ಬನ್ನ ಮನೆಗೆ ಕೊಡೋದು ರೂಢಿ. ಹೀಗಾಗಿ ಮಾರ್ಕೆಟ್ನಲ್ಲಿ ಎಳ್ಳು ಬೆಲ್ಲ ಖರೀದಿಸಲು ಹೋದವರು ವಸ್ತುಗಳ ಬೆಲೆ ಏರಿಕೆ ಕಂಡು ಶಾಕ್ ಆಗಿದ್ದಾರೆ. ಎಳ್ಳು ಬೆಲ್ಲದ ದರ ಆ ಮಟ್ಟಿಗೆ ಜಾಸ್ತಿಯಾಗಿದೆ. ಹೋದ ಸರಿಗೂ ಈ ಸರಿ ಹೋಲಿಸ್ಕೊಂಡ್ರೆ ಕೆಲವೊಂದು ಕಮ್ಮಿ ಆಗಿದೆ, ಕೆಲವೊಂದು ತುಂಬ ಜಾಸ್ತಿ ಆಗಿದೆ. ಗ್ರಾಹಕರು ರೈಟ್ ಜಾಸ್ತಿ ಆದರೂ ಹಬ್ಬ ಮೊದಲನೇ ಹಬ್ಬ ಯಾರೂ ಬಿಡಲ್ಲ. ರೈಟ್ ಏನೇ ರೈಟ್ ಆದ್ರೂ ಮನೆಗೆ ತಗೊಂಡೋಗುತ್ತೆ. ಹೊಸ್ದಾಗೇನಪ್ಪ ಅಂದರೆ ಸಕ್ಕರೆ ಕಾಳು ಸರ ಅಂತ ಮಕ್ಕಳಿಗೆ ಅದೆಲ್ಲ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಈ ಕುಸ್ರಿ ಜೀರಿಗೆ ಮಣ್ಣಿನ ಕುಡಿಕೆಗೆ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಕೆಜಿಗೆ 200 ಇದ್ದ ಎಳ್ಳಿನ ದರ 420 ರೂಪಾಯಿ ಆಗಿದೆ. 80 ರೂಪಾಯಿ ಇದ್ದ ಕೆಜಿ ಸಕ್ಕರೆ ಅಚ್ಚು 240 ಆಗಿದೆ. ಎಳ್ಳು ಬೆಲ್ಲ ಮಿಕ್ಸ್ ಪ್ಯಾಕೆಟ್ 90 ರೂಪಾಯಿಯಿಂದ 300 ರೂಪಾಯಿ ಆಗಿದೆ. ಶೇಂಗಾ ಬೀಜ ಕೆಜಿಗೆ 260 ರೂಪಾಯಿ ಆಗಿದೆ. ಕಬ್ಬು ಜೋಡಿಗೆ 120 ರೂಪಾಯಿಗೆ ಮಾರಾಟವಾಗುತ್ತಿವೆ. ಇನ್ನು ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ. ಪ್ರತಿ ವರ್ಷ ಅದ್ಧೂರಿಯಿಂದ ಮಾಡ್ತೀವಿ. ಬೆಲೆ ಏರಿಕೆಯಾದ್ರೂ ಹಬ್ಬ ಆಚರಣೆ ಬಿಡಲಾಗುವುದಿಲ್ಲ ಅಂತ ಗ್ರಾಹಕರು ಹೇಳಿದ್ರು. ಪ್ರೈಸಸ್ ಜಾಸ್ತಿ ಆಗಿದೆ, ಬಟ್ ನಮ್ಮ ಹಬ್ಬ ನಮ್ಮ ಸಂಭ್ರಮ ಇದ್ದೇ ಇರುತ್ತೆ. ಸೊ ನಮ್ದೇನಂದರೆ ಮದುವೆ ಆದ ಹೊಸದ್ರಲ್ಲಿ ಮುತ್ತೈದರಿಗೆ ಅಂತ ಸ್ಪೆಷಲಾಗಿ ಬಾಗ್ನ ಕೊಡೋದು ಆ ಥರ ಪದ್ಧತಿ ಇದೆ. ಸೊ ನಾವು ಅದೆಲ್ಲ ಅಂದರೆ ನೋಡಲ್ಲ, ಖುಷಿಯಿಂದ ನಮಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ತೊಗೋತೀವಿ. ಸೊ ಇನ್ನೂ ಬಂದಿದ್ದೀವಿ, ವಿಚಾರಿಸ್ತಾ ಇದ್ದೀವಿ, ಎಲ್ಲ ರೇಟ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ಬೆಲೆ ಹೆಚ್ಚಾದ್ರೂ ಹಬ್ಬವನ್ನಂತೂ ಮಾಡದೇ ಇರಕ್ಕಾಗಲ್ಲ. ಹೀಗಾಗಿ ಖರ್ಚನ್ನ ಕಮ್ಮಿ ಮಾಡಿ ಹಬ್ಬಕ್ಕೆ ಸಿಟಿ ಮಂದಿ ಸಜ್ಜಾಗ್ತಿದ್ದಾರೆ. ಪೂರ್ಣಿಮಾ, TV9 ಬೆಂಗಳೂರು.